ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ಇವತ್ತು ಚಂದ್ರಗ್ರಹಣ ಇದೆ, ಅದರ ಜೊತೆಗೆ ಇವತ್ತು ಪಿತೃಪಕ್ಷ ಕೂಡ ಆರಂಭ ಆಗ್ತಾ ಇದೆ. ಸ್ನೇಹಿತರೆ, ನಾನು ಇವತ್ತು ನಿಮಗೆ ವಿಶೇಷವಾಗಿ ಪಿತೃಪಕ್ಷದಲ್ಲಿ ನಾವು ಮಾಡ್ಕೊಳ್ಬೇಕಾಗಿರುವಂಥ ಸಂಕಲ್ಪ ಸೇವೆನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಸ್ನೇಹಿತರೆ, ನಾವು ಪಿತೃ ಕಾರ್ಯಗಳನ್ನ ಕೆಲವೊಬ್ಬರು ಮಾಡ್ತಾರೆ, ಕೆಲವೊಬ್ಬರು ಮಾಡೋದಿಲ್ಲ. ಆದರೆ ನಾವು ಪಿತೃ ಕಾರ್ಯ ಮಾಡದಿದ್ರೂ ಪರವಾಗಿಲ್ಲ, ಅಕಸ್ಮಾತ್ ಗೊತ್ತಿದ್ದೋ ಗೊತ್ತಿಲ್ಲದಿದೆ ಏನಾದರೂ ತಪ್ಪುಗಳಾಗ್ತಾ ಇದ್ದರೆ ಆ ಸಮಯದಲ್ಲಿ ನಮ್ಗೆ ಹಣದ ವ್ಯವಸ್ಥೆ ಇಲ್ದಲೇ ಇದ್ದರೆ ಕೆಲವೊಂದು ಮನೆಗಳಲ್ಲಿ ಮಾಡ್ತಾರೆ. ಕೆಲವೊಬ್ಬರು ಒಂಟಿಯಾಗಿರ್ತಾರೆ, ಅತ್ತೆ ಮಾವನಿಂದ ದೂರ ಇರ್ತಾರೆ, ಗಂಡ ಮಕ್ಕಳಿಂದ ದೂರ ಇರ್ತಾರೆ, ಅಥವಾ ಯಾವುದೋ ಒಂದು ಕಾರಣಕ್ಕೆ ಸಂಬಂಧಗಳೆಲ್ಲ ದೂರ ಆಗಿರುತ್ತೆ. ಅಂಥವ್ರು ಏನು ಮಾಡ್ಬೋದು ಅಂದರೆ, ಪ್ರತಿಯೊಬ್ಬರು ಕೂಡ ಅಷ್ಟೇನೆ ಪಿತೃ ಕಾರ್ಯಗಳನ್ನು ಮಾಡಲೇಬೇಕಾಗುತ್ತೆ. ಆದರೆ ನಾವು ಕೆಲವೊಂದು ಪದ್ಧತಿಗಳ ಪ್ರಕಾರ ಮಾಡೋಕ್ಕಾಗಲಿಲ್ಲ ಅಂತ ಅನ್ನೋರು ಸರಳವಾಗೂ ಕೂಡ ನಾವು ಪಿತೃಗಳನ್ನ ತೃಪ್ತಿಪಡಿಸ್ಬೋದು. ಅದು ಯಾವ ರೀತಿ ಅನ್ನೋದನ್ನ ನಾನು ಚಿಕ್ಕ ಉಪಾಯನ ಹೇಳ್ಕೊಡ್ತೀನಿ. ಯಾಕಂದರೆ ಇದು ನನಗೆ ಒಬ್ಬರು ಗುರುಗಳು ಹೇಳ್ಕೊಟ್ಟಿದ್ರು. ಯಾಕಂದರೆ ನಮ್ಮ ತಂದೆಯವರು ಹೋದಂಥ ಸಂದರ್ಭದಲ್ಲಿ ನಾನು ಮಾಡುವಂಥದ್ದನ್ನು ನೀನು ಈ ರೀತಿ ಮಾಡು, ಯಾವುದೂ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ನೀನು ಇದೊಂದನ್ನು ಮಾಡ್ತಾ ಬಂದಿದ್ದೆ ಆದರೆ ಎಂಥ ಪಿತೃದೋಷಗಳಿದ್ರೂ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಅಂತ ನನಗೆ ಸುಮಾರು ವರ್ಷಗಳಿಂದ ಹೇಳ್ಕೊಟ್ಟಿದ್ರು. ಆ ಪದ್ಧತಿನ ನಾನು ಇವತ್ತಿನವರೆಗೂ ನಡೆಸ್ಕೊಂಡು ಬರ್ತಿದ್ದೀನಿ. ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಕೆಲವೊಂದು ಸಮಯ ಸಂದರ್ಭಗಳು ನಮ್ಮ ರೀತಿ ನೀತಿಗಳಿಗೆ ತಕ್ಕಂತೆ ಇರೋದಿಲ್ಲ. ಕೆಲವೊಂದು ಟೈಮ್ಗಳಲ್ಲಿ ಮಾಡಬೇಕು ಅಂದರೂ ಮಾಡೋಕ್ಕಾಗಿರೋದಿಲ್ಲ. ಸಮಯದ ಒತ್ತಡ ಇರ್ಬೋದು, ಅಥವಾ ಜಗಳ ಇರ್ಬೋದು, ಮನಸ್ತಾಪಗಳಿರ್ಬೋದು, ಅಥವಾ ದುಡ್ಡಿನ ವ್ಯವಸ್ಥೆಗಳು ಸರಿ ಹೋಗ್ದಲೇ ಇರ್ಬೋದು, ಅಥವಾ ನಾವು ಮಾಡೋಂಥ ಪೂಜೆಗಳು ಸರಿಯಾಗಿ ಮಾಡಿರೋಲ್ವೋ ಗಡಿಬಿಡಿಲಿ, ಅಥವಾ ಗೊತ್ತಿದ್ದೋ ಗೊತ್ತಿಲ್ಲದಿಲ್ಲ ಏನಾದರೂ ತಪ್ಪುಗಳನ್ನ ನಾವು ಮಾಡ್ತಾ ಇರ್ತೀವಿ. ಅಂಥ ಒಪ್ಪುಗಳೆಲ್ಲ ಹೋಗಬೇಕು ಅಂತ ಬಯಸೋ ಅಂಥವ್ರು ಯಾವ ಪೂಜೆ ಮಾಡಲಿಲ್ಲ ಅಂದರೂ ಪರವಾಗಿಲ್ವಂತೆ, ಇದೊಂದನ್ನು ನಾವು ಮಾಡಿದ್ದೆ ಆದರೆ ಪಿತೃಗಳಿಗೆ ತೃಪ್ತಿ ಆಗುತ್ತಂತೆ. ಅದೇನಪ್ಪ ಅದು ಅಂತಂದರೆ, ನೋಡಿ ಸ್ನೇಹಿತರೆ, ಇವತ್ತು ನೀವು ಒಂದು ತೆಂಗಿನಕಾಯಿನ ನೀವು ತೊಗೊಂಬರ್ಬೇಕಾಗುತ್ತೆ. ಜುಟ್ಟು ಪೂರ್ತಿ ಇರೋವಂಥ ಒಂದು ತೆಂಗಿನಕಾಯಿನ ನೀವು ಒಂದು ತಂದು ಅದ್ರ ಮೇಲೆ ನಿಮ್ಮ ಮನೆಯಲ್ಲಿರೋವಂಥ ಒಂದು ತಾಮ್ರದ ತಟ್ಟೆಯ ಮೇಲೆ ನೀವು ಒಂದು ತೆಂಗಿನಕಾಯಿನ ಇಟ್ಟು, ಅದರ ಮೇಲೆ ನೀವು ಒಂದು ಬೆಲ್ಲದ ಅಚ್ಚನ್ನು ಇಟ್ಟು, ಅದರ ಮೇಲೆ ನೀವು ಒಂದು ಕಟ್ಟು ದರ್ಬೆನ ನೀವು ಇಟ್ಟು ಪ್ರಾರ್ಥನೆ ಮಾಡ್ಕೊಬೇಕಾಗುತ್ತೆ. ಇಷ್ಟೇ, 3 ವಸ್ತುಗಳನ್ನ ನೀವು ತೊಗೊಂಬಂದು ಅದನ್ನು ನೀವು ಒಂದು ತಟ್ಟೆ ಮೇಲೆ ಇಟ್ಟು, ಅಲ್ಲಿ ನಿಮ್ಮ ಕುಲದಲ್ಲಿ ಯಾರ್ಯಾರು ಹೋಗಿದ್ದಾರೆ, ತಂದೆ ತಾಯಿ ಹೋಗಿರ್ಬೋದು, ಮಕ್ಕಳು ಹೋಗಿರ್ಬೋದು, ಅಕ್ಕ ತಂಗಿರು ಹೋಗಿರ್ಬೋದು, ಅಣ್ಣ ತಮ್ಮಂದ್ರು ಹೋಗಿರ್ಬೋದು, ಚಿಕ್ಕಪ್ಪ ದೊಡ್ಡಪ್ಪ, ಬಂಧು ಬಳಗ, ಫ್ರೆಂಡ್ಸು, ನಿಮಗೆ ಯಾರ್ಯಾರು ನಿಮ್ಮ ಪಿತೃಗಳು ಹೋಗಿದ್ದಾರೋ, ನಿಮ್ಮ ತಾತ ಮುತ್ತಾತಂದ್ರು, ಅಜ್ಜಿ, ಯಾರೇ ಹೋಗಿರಲಿ ಅಂಥ ಪ್ರತಿಯೊಬ್ಬರ ಹೆಸರನ್ನು ನೀವು ಹೇಳ್ಕೊಂಡು ನೀವು ಸಂಕಲ್ಪ ಮಾಡ್ಕೊಬೇಕು ಇವತ್ತಿನ ದಿನ. ಯಾಕಂದರೆ ನೋಡಿ, ನಾನು ಗೊತ್ತಿದ್ದೋ ಗೊತ್ತಿಲ್ಲದಿಲ್ಲ ಏನಾದರೂ ತಪ್ಪು ಮಾಡಿದರೆ, ಅಥವಾ ಬೇಜಾರು ಮಾಡಿದರೆ, ಅಥವಾ ನಮ್ಮಿಂದ ನಿಮಗೆ ಶಾಪ ಹಾಕಿದರೆ, ಅಥವಾ ನೀವು ನಮಗೆ ಶಾಪ ಹಾಕಿದರೆ, ದಯವಿಟ್ಟು ಆ ಶಾಪಗಳನ್ನೆಲ್ಲ ತಗೊಳ್ಳಿ. ಪಿತೃ ಕಾರ್ಯಗಳನ್ನ ನಾನು ಮಾಡಿದ ಸಮಯಕ್ಕೆ ಸರಿಯಾಗಿ ಮಾಡಿದ್ದೀನೋ ಮಾಡಿಲ್ವೋ ಅದು ನನಗೆ ಗೊತ್ತಿಲ್ಲದಲೇ ನನ್ನ ಜೀವನದಲ್ಲಿ ನಾನು ಮಾಡಿರುವಂಥ ಯಾವುದೇ ಪಾಪಕರ್ಮಗಳಿದ್ರೂ ಅವನ್ನೆಲ್ಲ ನಿವಾರಣೆ ಮಾಡಿ ಅಂತ ನೀವು ಕೇಳಿಕೊಂಡು ಪ್ರತಿಯೊಬ್ಬರ ಸದಸ್ಯರನ್ನು ಹೇಳ್ಕೊಂಡು ನೀವು ಸಂಕಲ್ಪ ಮಾಡಿ ಇವತ್ತಿನ ದಿನ ದೇವರ ಮುಂದೆ ನೀವು ಇಟ್ಬಿಡಬೇಕು. ನೀವು ಇಟ್ಟಂಥ ಈ ತೆಂಗಿನಕಾಯಿ, ದರ್ಬೆ ಮತ್ತು ಬೆಲ್ಲ ಯಾವತ್ತಿನ ತನಕ ಅದು ದೇವರ ಮುಂದೆನೇ ಇರಬೇಕು ಅಂದರೆ ಸ್ನೇಹಿತರೆ, ಮಹಾಲಯ ಅಮಾವಾಸ್ಯೆ ಬರುತ್ತಲ್ಲ ಅವತ್ತಿನ ತನಕನೂ ನೀವು ಅದನ್ನು ಇಟ್ಟೇ ಇರಲೇಬೇಕು ದೇವರ ಮುಂದೆ. ಯಾಕಂದರೆ ನಿಮ್ಮ ಕುಲದೇವತೆಗಳು ಪ್ರತಿದಿನವೂ ಇವಾಗ ಪಿತೃಪಕ್ಷ ಆರಂಭ ಆಗಿರೋದ್ರಿಂದ ನಿಮ್ಮ ಮನೆಯಲ್ಲಿ ಹೋಗಿರೋಂಥ ಪ್ರತಿಯೊಬ್ಬ ಸದಸ್ಯರು ಕೂಡ ಆಯಾಯ ಮನೆಗಳ ಹತ್ರ ಇವತ್ತಿನ ದಿನ ಬಂದೇ ಬರ್ತಾರೆ. ಯಾವುದೇ ರೂಪದಲ್ಲಿ ಬರ್ತಾರೆ, ಮನುಷ್ಯನ ರೂಪದಲ್ಲಿ ಬರ್ಬೋದು, ಪ್ರಾಣಿ ಪಕ್ಷಿಗಳ ರೂಪದಲ್ಲಿ ಬರ್ಬೋದು, ಅಥವಾ ದನಕರುಗಳಾಗಿ ಬರ್ಬೋದು, ಅಥವಾ ಪಕ್ಷಿಗಳ ರೂಪದಲ್ಲಿ ಬರ್ಬೋದು, ನೆಂಟರಿಷ್ಟರ ರೂಪದಲ್ಲಿ ಬರ್ಬೋದು, ಯಾವುದೋ ಒಂದು ರೂಪದಲ್ಲಿ ಪ್ರತಿಯೊಬ್ಬರ ಮನೆಗೂ ಬರ್ತಾರೆ. ಅವರ ತಂದೆ ತಾಯಿ ಬರ್ಬೋದು, ಅವರ ಅಕ್ಕ ತಂಗಿದಿರು ಬರ್ಬೋದು,
ಬರ್ಬೋದು, ಅವರ ನೆಂಟರಿಷ್ಟರು ಬರ್ಬೋದು, ಅವರ ಬಂಧು ಬಳಗ ಬರ್ಬೋದು. ಅಂಥ ಪಿತೃಗಳು ಇವತ್ತು ಮಹಾಲಯ ಅಮಾವಾಸ್ಯೆ ಅಂದರೆ ಪಿತೃಪಕ್ಷ ಮುಗಿಯೋದ್ರ ಒಳಗಡೆ ಬಂದೇ ಬರ್ತಾರೆ. ಅಂಥ ಪಿತೃಗಳು ಬಂದಂಥ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ನಾವು ಸಂಕಲ್ಪ ಮಾಡಿ ಅವರಿಗಾಗಿ ಅದನ್ನು ಇಟ್ಟಾಗ, ಅದನ್ನು ನೋಡಿದಾಗ ನನಗೆ ಏನೂ ಮಾಡೋಕ್ಕಾಗಲಿಲ್ಲ ಅಂದರೂ ಒಂದು ಸಂಕಲ್ಪ ಅಂತನಾದರೂ ಮಾಡ್ತಾರಲ್ವಾ ಅಂತ ಹೇಳಿ ಅವರು ಖುಷಿ ಪಡ್ತಾರೆ. ಅದ್ರ ಜೊತೆಗೆ ನೀವು ಇವತ್ತಿನ ದಿನ ಸಂಕಲ್ಪ ಮಾಡಿದಾಗ ಇವತ್ತಿಂದ ಹಿಡಿದು 15 ದಿನಗಳ ಕಾಲ ನಿರಂತರವಾಗಿ ನಿಮ್ಮ ಮನೆಯಲ್ಲಿ ಯಾರೇ ಬರಲಿ, ನೆಂಟರಿಷ್ಟು ಬರಲಿ, ಯಾರೇ ಬರಲಿ, ಒಂದು ಪ್ರಾಣಿ ಬರಲಿ, ಒಂದು ಪಕ್ಷಿ ಬರಲಿ, ಪಕ್ಷಿಗಳಿಗೆ ಆಹಾರನ ಹಾಕಿ ನಿಮ್ಮ ಮನೆಯಲ್ಲಿರುವಂಥ ಕಾಳುಗಳು, ದವಸ ಧಾನ್ಯಗಳು ಯಾವುದಿರುತ್ತೋ ಆ ಧಾನ್ಯಗಳನ್ನ ನೀವು ಇವತ್ತು ತಗೊಂಡೋಗಿ ಪಕ್ಷಿಗಳಿಗೆ ಇವತ್ತಿಂದ ಪ್ರತಿದಿನ ಹಾಕ್ತಾ ಬನ್ನಿ. ಇರುವೆ ಗೂಡುಗಳಿಗೆ ನೀವು ಸಾಧ್ಯವಾದಷ್ಟು ಕೊಬ್ಬರಿ, ಬೆಲ್ಲ, ಅಕ್ಕಿ, ಚೂರು ಈ ಥರದನ್ನು ಖಂಡಿತವಾಗ್ಲೂ ಹಾಕಿ. ಯಾಕಂದರೆ ಇರುವೆಗಳ ರೂಪದಲ್ಲೂ ಸಹ ಬರ್ತಾರೆ, ಪಕ್ಷಿಗಳ ರೂಪದಲ್ಲೂ ಬರ್ತಾರೆ. ಅದಕ್ಕೋಸ್ಕರ ನಾನು ತಿಳಿಸ್ಕೊಡ್ತಿದ್ದೀನಿ. ನಿಮ್ಮ ಮನೇಲಿ ಏನು ತಿಂತೀರೋ, ನಿಮ್ಮ ಮನೇಲಿ ಯಾವ ಕಾಳುಗಳಿದೆಯೋ ಆ ಕಾಳುಗಳನ್ನ ನೀವು ಇವತ್ತು ಪಕ್ಷಿಗಳಿಗೆ ಇವತ್ತಿಂದ ಸತತವಾಗಿ ಹಾಕೋವಂಥ ಅಭ್ಯಾಸ ಮಾಡ್ಕೊಳ್ಳಿ. ಅದರಲ್ಲೂ ನೀವು ಇವತ್ತು ಪ್ರಾಣಿ ಪಕ್ಷಿ ಅಂದರೆ ಪ್ರಾಣಿಗಳಿಗೆ ನೀವು ಇವತ್ತಿಂದ ನೀವು 15 ದಿನಗಳ ಕಾಲ ನಿರಂತರವಾಗಿ ನಿಮ್ಮ ಮನೆಯಲ್ಲಿರೋ ಅಂಥದ್ದು ಯಾವುದೇ ಆಗಿರ್ಬೋದು, ಒಂದು ಹಣ್ಣಾಗಿರ್ಬೋದು, ಒಂದು ಹಂಪಲಾಗಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿರೋಂಥ ನೋಡಿ ಒಂದು ಒಳ್ಳೆ ಉಪಾಯ ಹೇಳ್ಕೊಡ್ತೀನಿ. ಪಿತೃಶಾಪಗಳು ಖಂಡಿತವಾಗ್ಲೂ ಬೇಗ ನಿವಾರಣೆ ಆಗಬೇಕು ಅಂದರೆ ನೀವು ಒಂದು 15 ದಿನಗಳ ಕಾಲ ಒಂದೊಂದು ಹಿಡಿಯಷ್ಟು ಕಡಲೆಕಾಳನ್ನು ರಾತ್ರಿ ಹೊತ್ತು ನೆನೆಸಾಕಿ ಅದರ ಮೇಲೆ ನೀವು ಸ್ವಲ್ಪ ಬೆಲ್ಲನ ಬೆರೆಸಿ ಸ್ವಲ್ಪ ಬಾಳೆಹಣ್ಣನ್ನು ನೀವು ಅದ್ರ ಜೊತೆ ಸೇರಿಸ್ಕೊಂಡಂದರೆ ಕಡಲೆಕಾಳನ್ನ ಚೆನ್ನಾಗಿ ನೆನೆಸಿ ಅದನ್ನು ನೀರನ್ನು ಬೇರ್ಪಡಿಸಿ ಅದಾದ ನಂತರ ಸ್ವಲ್ಪ ಬೆಲ್ಲನ ಹಾಕಿ ಸ್ವಲ್ಪ ಬಾಳೆಹಣ್ಣನ್ನ ಇಟ್ಟು ತದನಂತರ ನೀವು ಹಸುಗಳಿಗೆ ಪ್ರತಿದಿನ ನೀವು ತಿನ್ನಿಸುತ್ತಾ ಬಂದಿದ್ದೆ ಆದರೆ ಪಿತೃಗಳ ದೋಷಗಳಿದ್ದರೆ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ಹಸುಗಳಿಗೆ ನಾವು ಹುಲ್ಲನ್ನು ತಿನ್ನಿಸೋದ್ರಿಂದ ಅದು ನಮಗೆ ಶಾಪ ನಿವಾರಣೆ ಆಗುತ್ತೆ. ಸ್ನೇಹಿತರೆ, ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈಗ ನಾನು ನಿಮಗೆ ಸಂಕಲ್ಪದ ಹೇಳ್ಕೊಡ್ತಾ ಇದ್ದೀನಿ. ಆ ಸಂಕಲ್ಪ ಮಾಡಿದಂಥ ತೆಂಗಿನಕಾಯಿ, ಬೆಲ್ಲ ಮತ್ತು ದರ್ಬೆನ ಯಾವುದೇ ಕಾರಣಕ್ಕೂ 15 ದಿನಗಳ ತನಕ ಮುಟ್ಟಕ್ಕೆ ಹೋಗಬೇಡಿ. ಆ 15 ದಿನಗಳ ಆದ ನಂತರ ಇವತ್ತು ಮಹಾಲಯ ಅಮಾವಾಸ್ಯೆ ಅಂದ್ಕೊಂಡ್ರೆ ಬೆಳಗ್ಗೆ ನೀವು ಏನು ಮಾಡಬೇಕು ಅಂದರೆ ಸ್ನಾನ ಮಾಡಿ ನಿಮ್ಮ ಮನೆಯಲ್ಲಿರೋಂಥ ಪಿತೃದೇವತೆಗಳನ್ನೆಲ್ಲ ನೆನಪಿಸ್ಕೊಂಡು ನಿಮ್ಮ ಮನೆಯ ಆಸುಪಾಸಿನಲ್ಲಿ ಕೆರೆ ಇರ್ಬೋದು ಅಥವಾ ಕುಂಟೆ ಇರ್ಬೋದು ಅಥವಾ ನೀರು ಹರಿಯುವಂಥ ಜಾಗಗಳು, ನದಿಗಳಿರ್ಬೋದು, ನಿಮ್ಮ ಸುತ್ತಮುತ್ತ ದೇವಸ್ಥಾನಗಳ ಹತ್ರ ಇರುವಂಥ ತೊರೆಗಳಿರ್ಬೋದು, ಅಲ್ಲಿಗೆ ಹೋಗಿ ನೀವು ಖಂಡಿತವಾಗ್ಲೂ ಈ ತೆಂಗಿನಕಾಯಿ ಮತ್ತು ಬೆಲ್ಲ ಮತ್ತು ದರ್ಬೆನ ನೀವು ಏನು ಮಾಡಬೇಕು ಅಂದರೆ ದರ್ಬೆ ಮತ್ತು ಬೆಲ್ಲನ ನೀವು ನೀರಿನಲ್ಲಿ ಹರಿಬಿಡಬೇಕಾಗುತ್ತೆ. ಅದಾದಮೇಲೆ ನೀವು ನದಿಯ ಹತ್ರ ಇರುವಂಥ ಒಂದು ತೆಂಗಿನಕಾಯಿನ ನೀವು ನಿಮ್ಮ ಪಿತೃಗಳ ಹೆಸರುಗಳನ್ನೆಲ್ಲ ಹೇಳ್ಬಿಟ್ಟು ನೀವು ಆ ನದಿ ತೀರದಲ್ಲಿ ಅದನ್ನು ಒಡೆದ್ಬಿಟ್ಟು ಹಿಂದಿರುಗಿ ನೋಡದಂತೆ ಬಂದ್ಬಿಡ್ಬೇಕು. ಇಷ್ಟನ್ನು ನೀವು ಮಾಡಿ ಬಂದಿದ್ದೆ ಆದರೆ ಖಂಡಿತವಾಗ್ಲೂ ಯಾವುದೇ ರೀತಿ ದೋಷಗಳಿದ್ರೂ ಅದೆಲ್ಲ ನಿವಾರಣೆ ಆಗುತ್ತೆ. ಸ್ನೇಹಿತರೆ, ಇದು ಒಂದು ಸಂಕಲ್ಪದ ರೀತಿ. ಯಾಕಂದರೆ ನಾವು ಯಾವುದೋ ಒಂದು ರೀತಿಯಲ್ಲಿ ನಾವು ಗುರು ಹಿರಿಯರನ್ನ ಆಹ್ವಾನ ಮಾಡಿ ಅವರಿಗೆ ಒಂದು ಸಂಕಲ್ಪ ರೀತಿಯಲ್ಲಿ ನಾವು ಪೂಜೆ ಸಲ್ಲಿಸೋದಕ್ಕೆ ಇದು ಸಣ್ಣ ಉಪಾಯ. ಇದಾದಮೇಲೆ ನಾನು ಯಾವ ರೀತಿ ಆಚರಣೆ ಮಾಡಬೇಕು, ಆ ಪದ್ಧತಿ ಅಂದ್ರೇನು, ಅದನ್ನೆಲ್ಲ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ಒಂದು ಸಂಕಲ್ಪನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಈ ಸಂಕಲ್ಪ ನೀವು ಮಾಡ್ತಾ ಮಾಡ್ತಾ ಹೋದಷ್ಟು ಖಂಡಿತವಾಗ್ಲೂ ನಿಮಗೆ ಅಭಿವೃದ್ಧಿ ಅನ್ನೋದಾಗುತ್ತೆ. ಯಾಕಂದರೆ ಯಾವುದೋ ಲಕ್ಷಾಂತರ ರೂಪಾಯಿನ ನಮ್ಮ ಕೈಯಲ್ಲಿ ಖರ್ಚು ಮಾಡೋಕ್ಕಾಗಲಿದ್ದಾಗ ಸಣ್ಣ ವಸ್ತುಗಳು ಸಹ ನಮ್ಮ ದೋಷನ ಪರಿಹಾರ ಮಾಡುತ್ತೆ. ಅದಾದಮೇಲೆ ನದಿ ಹತ್ರ ನೀವು ತೆಂಗಿನಕಾಯಿನ ಜೋರಾಗಿ ಈಡುಗಾಯಲ್ಲಿ ನೀವು ಹೊಡೆದ್ಬಿಟ್ಟು ನೋಡ್ದಂಗೆ ಹಿಂದಿರುಗಿ ನೋಡದಂತೆ ಬಂದು ಮನೆಗೆ ಬಂದಾದಮೇಲೆ ನೀವು ಸ್ನಾನ ಮಾಡಿಕೊಂಡು ಯಥಾ ಪ್ರಕಾರ ನಿಮ್ಮ ಮನೆಯಲ್ಲಿ ಯಾವ್ಯಾವ ಕಾರ್ಯಗಳನ್ನ ಮಾಡ್ತೀರೋ ಗುರು ಹಿರಿಯರಿಗೆ ಏನೇನು ಪದ್ಧತಿಗಳಿದೆಯೋ ಅದನ್ನು ನೀವು ಖಂಡಿತವಾಗ್ಲೂ ಆಚರಣೆ ಮಾಡ್ಬೋದು. ಇದು ತುಂಬಾ ಒಳ್ಳೆ ರೀತಿ ನಮಗೆ ಸಹಾಯನ ಮಾಡಿಕೊಡುತ್ತೆ. ಅಕಸ್ಮಾತ್ ನಿಮಗೆ ಒಡೆಯೋಕ್ಕೆ ಜಾಗ ಇಲ್ಲ ಅಂತಂದರೆ ನೀವೇನು ಮಾಡ್ಬೋದು, ಹರಿಯೋ ನೀರಿಗೆ ಆ 3 ವಸ್ತುಗಳನ್ನ ನೀವು ಬಿಟ್ಟು ಬರೋದ್ರಿಂದ ಖಂಡಿತವಾಗ್ಲೂ ಪಿತೃಗಳಿಗೆ ತೃಪ್ತಿ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಇದು ಸಣ್ಣ ಮಾಹಿತಿ ಆದರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತಾ ಇದ್ದೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.